10ನೇ ತರಗತಿ ಪ್ರಥಮ ಭಾಷೆ ಕನ್ನಡ ರಾಜ್ಯಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ 2 ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳು. ಸಮಯ 3 ಗಂಟೆ 15 ನಿಮಿಷ. ಗರಿಷ್ಠ ಅಂಕಗಳು 100. ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. 6 ಪ್ರಶ್ನೆಗಳು 6 ಅಂಕಗಳು. 1. ತೃತೀಯ ವಿಭಕ್ತಿಯ ಕಾರಕಾರ್ಥವಿದು. ಆಪ್ಷನ್ ಎ ಕರ್ತೃರ್ಥ, ಬಿ ಕರ್ಮಾರ್ಥ, ಸಿ ಕರಣಾರ್ಥ, ಡಿ ಸಂಪ್ರದಾನ. ಸರಿಯಾದ ಉತ್ತರ ಆಪ್ಷನ್ ಸಿ ಕರಣಾರ್ಥ. ತೃತೀಯ ವಿಭಕ್ತಿಯ ಕಾರಕಾರ್ಥ ಕರಣಾರ್ಥ. ಭೀಮನಿಂದ ದುಷ್ಟನಾದ ಬಕನು ಕೊಲ್ಲಲ್ಪಟ್ಟನು. ಈ ವಾಕ್ಯದಲ್ಲಿರುವ ಕ್ರಿಯಾಪದದ ಈ ಪ್ರಯೋಗಕ್ಕೆ ಉದಾಹರಣೆ. ಆಪ್ಷನ್ ಎ ಕರ್ಮಣಿ, ಬಿ ಕರ್ತರಿ, ಸಿ ಸಕರ್ಮ, ಡಿ ಅಕರ್ಮ. ಸರಿಯಾದ ಉತ್ತರ ಆಪ್ಷನ್ ಎ ಕರ್ಮಣಿ. ಅಲ್ಪಡು ಅಂತಕ್ಕಂಥ ಪ್ರತ್ಯಯ ಇದ್ದರೆ ಅದು ಕರ್ಮನಿಗೆ ಉದಾಹರಣೆಯಾಗುತ್ತದೆ. ಕೆಮ್ಮನೆ ಪದವು ಈ ಅವ್ಯಯಕ್ಕೆ ಉದಾಹರಣೆ. ಆಪ್ಷನ್ ಎ ಭಾವಸೂಚಕ ಅವ್ಯಯ, ಬಿ ಸಂಬಂಧಾರ್ಥಕ ಅವ್ಯಯ, ಸಿ ಅನುಕರಣಾವ್ಯಯ, ಡಿ ಸಾಮಾನ್ಯ ಅವ್ಯಯ. ಸರಿಯಾದ ಉತ್ತರ ಆಪ್ಷನ್ ಡಿ ಸಾಮಾನ್ಯ ಅವ್ಯಯ. ಏನಾದರೂ ಮಾಡಿ ಭಾರತದಲ್ಲಿ ಮೋಟಾರು ಕಾರ್ಖಾನೆಯನ್ನು ಸ್ಥಾಪಿಸಲು ವಿಶ್ವೇಶ್ವರಯ್ಯನವರು ನಿರ್ಧರಿಸಿದರಾದರೂ ಅವರ ನಿರ್ಧಾರಕ್ಕೆ ಬ್ರಿಟಿಷ್ ಸರ್ಕಾರದ ಒಪ್ಪಿಗೆ ದೊರೆಯಲಿಲ್ಲವೆಂಬ ವಿಷಯ ತಿಳಿದಾಗ ಅವರು ಬಹುವಾಗಿ ಮರಳಿದರು. ಈ ವಾಕ್ಯವು ಆಪ್ಷನ್ ಎ ಸಾಮಾನ್ಯ ವಾಕ್ಯ, ಬಿ ಸಂಯೋಜಿತ ವಾಕ್ಯ, ಸಿ ಮಿಶ್ರ ವಾಕ್ಯ, ಡಿ ವಿಶೇಷ ವಾಕ್ಯ. ಸರಿಯಾದ ಉತ್ತರ ಮಿಶ್ರ ವಾಕ್ಯ. ಊರೂರು ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಆಪ್ಷನ್ ಎ ಲೋಪಸಂಧಿ, ಬಿ ಆಗಮ ಸಂಧಿ, ಸಿ ಆದೇಶ ಸಂಧಿ, ಡಿ ಸವರ್ಣ ದೀರ್ಘ ಸಂಧಿ. ಸರಿಯಾದ ಉತ್ತರ ಆಪ್ಷನ್ ಎ ಲೋಪಸಂಧಿ. ಊರು ಪ್ಲಸ್ ಊರು, ಊರೂರು ಲೋಪಸಂಧಿ. ಮುಂದಿನ ಪ್ರಶ್ನೆ. ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಬರೆಯುವಾಗ ಬಳಸುವ ಲೇಖನ ಚಿಹ್ನೆ. ಆಪ್ಷನ್ ಎ ಉದ್ಧರಣ, ಬಿ ವಾಕ್ಯವೇಷ್ಟನ, ಸಿ ಅರ್ಧವಿರಾಮ, ಡಿ ವಿವರಣಾತ್ಮಕ. ಸರಿಯಾದ ಉತ್ತರ ಆಪ್ಷನ್ ಎ ಉದ್ಧರಣ ಚಿಹ್ನೆ. ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಬರೆಯುವಾಗ ನಾವು ಉದ್ಧರಣ ಚಿಹ್ನೆಯನ್ನು ಬಳಸ್ತೀವಿ, ಡಬಲ್ ಇನ್ವರ್ಟೆಡ್ ಕಾಮ. ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ. 4 ಪ್ರಶ್ನೆಗಳು 4 ಅಂಕಗಳು. ತಿನ್ನಲಿ ವಿದ್ಯಾರ್ಥಕ, ಮಾಡನು ನಿಷೇಧಾರ್ಥಕ. ಹಾಲ್ಜೇನು ಜೋಡು ನುಡಿ, ನಟ್ಟ ನಡುವೆ ದ್ವಿರುಕ್ತಿ. ನಡುವೆ ಪ್ಲಸ್ ನಡುವೆ, ನಟ್ಟ ನಡುವೆ. ಪ್ರಸಾದ ಹಸಾದ, ವ್ಯಾಪಾರಿ ಬೇಹಾರಿ. ಸಿರಿತನ ತದ್ದಿತಾಂತ ಭಾವನಾಮ, ಮಾಟ ಕೃದಂತ ಭಾವನಾಮ. ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರವನ್ನು ಬರೆಯಿರಿ. 7 ಪ್ರಶ್ನೆಗಳು 7 ಅಂಕಗಳು. 4 ಪ್ರಶ್ನೆಗಳು ಗದ್ಯ ಭಾಗದಿಂದ, 2 ಪ್ರಶ್ನೆಗಳು ಪದ್ಯ ಭಾಗದಿಂದ, 1 ಪ್ರಶ್ನೆ ಪೂರಕ ಪಾಠಗಳಿಂದ ಕೇಳಲಾಗುತ್ತೆ. ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಯಾವ ವಿಚಾರವಾಗಿ ತರಬೇತು ನೀಡುತ್ತವೆ? ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಚಲನವಲನ, ಆಹಾರ ವಿಚಾರಗಳ ವಿಚಾರವಾಗಿ ತರಬೇತು ನೀಡುತ್ತವೆ. ಶಾನುಭೋಗರು ಇರಸಾಲಿಗಾಗಿ ಎಲ್ಲಿಗೆ ಹೋಗಿದ್ದರು? ಶಾನುಭೋಗರು ಇರಸಾಲಿಗಾಗಿ ಚಿಕ್ಕನಾಯಕನಹಳ್ಳಿಗೆ ಹೋಗಿದ್ದರು. ನೆಲ್ಸನ್ ರವರ ಮೂರ್ತಿ ಇರುವ ಸ್ಥಳದ ಹೆಸರೇನು? ನೆಲ್ಸನ್ ರವರ ಮೂರ್ತಿ ಇರುವ ಸ್ಥಳದ ಹೆಸರು ಟ್ರಾಫಲ್ಗಾರ್ ಸ್ಕ್ವೇರ್. ಸೋಮಶರ್ಮ ಕಾಶ್ಯಪಿಯರ ಮಕ್ಕಳ ಹೆಸರೇನು? ಸೋಮಶರ್ಮ ಕಾಶ್ಯಪಿಯರ ಮಕ್ಕಳ ಹೆಸರು ಅಗ್ನಿಭೂತಿ ಮತ್ತು ವಾಯುಭೂತಿ. ಹಲಗಲಿ ಗ್ರಾಮ ಎಲ್ಲಿದೆ? ಮುಧೋಳ ಸಂಸ್ಥಾನದಲ್ಲಿದ್ದು ಇಂದಿನ ಬಾಗಲಕೋಟೆ ಜಿಲ್ಲೆಗೆ ಸೇರಿದೆ. ಕುಂಭಸಂಭವನೆಂದರೆ ಯಾರು? ಕುಂಭಸಂಭವ ಎಂದರೆ ದ್ರೋಣಾಚಾರ್ಯ. ಯಾರಿಗೆ ವಸಂತ ಮುಖ ತೋರಲಿಲ್ಲ? ಕಂಬಾರ, ಕುಂಬಾರ, ನೇಕಾರ, ಕೇರೆಯ ಮಾರ ಹಾಗೂ ಪುಟ್ಟಿಗೆ ವಸಂತ ಮುಖ
ತೋರಲಿಲ್ಲ. ಮುಂದಿನ ಮುಖ್ಯ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರವನ್ನು ಬರೆಯಿರಿ. 10 ಪ್ರಶ್ನೆಗಳು 20 ಅಂಕಗಳು. 4 ಪ್ರಶ್ನೆಗಳು ಗದ್ಯ ಪಾಠದಿಂದ, 2 ಪ್ರಶ್ನೆಗಳು ಪದ್ಯ ಭಾಗದಿಂದ, ಇನ್ನು 4 ಪ್ರಶ್ನೆಗಳು ಪೂರಕ ಪಾಠಗಳಿಂದ ಕೇಳಲಾಗುತ್ತದೆ. ಆಂಗ್ಲ ಭಾಷೆ ವಿಶ್ವವ್ಯಾಪಿಯಾಗಲು ಕಾರಣ ಏನು? ಹಣಕಾಸು ನೀತಿಯಲ್ಲಿ ವಿಶ್ವೇಶ್ವರಯ್ಯ ಅವರು ಮಾಡಿದ ಮಾರ್ಪಾಡುಗಳು ಯಾವುವು? ಒಪ್ಪಿಗೆಯ ವಿಶೇಷತೆಯನ್ನು ಲೇಖಕರು ಹೇಗೆ ದಾಖಲಿಸಿದ್ದಾರೆ? ಒಂದು ಟೊಪ್ಪಿಗೆಯಂತೆ ಇನ್ನೊಂದು ಇರುವುದಿಲ್ಲ. ಕನಿಷ್ಠ ಪಕ್ಷ ಶಿಕ್ಷಿಸಿದ ಪುಚ್ಛವಾದರೂ ಬೇರೆಯಾಗಿರುತ್ತದೆ. ಕೋಟ್ಯಾವಧಿ ಟೊಪ್ಪಿಗೆಯನ್ನು ಬೇಕಾದರೂ ನೀವು ಪರೀಕ್ಷಿಸಿ ಇದನ್ನು ಮನಗಾಣಬಹುದು. ಸೂರ್ಯಮಿತ್ರನು ಮಾವನೆಂದು ತಿಳಿದಾಗ ವಾಯುವತಿಯ ಪ್ರತಿಕ್ರಿಯೆ ಹೇಗಿತ್ತು? ಹಕ್ಕಿಯು ಯಾವ ಮೇರೆ ಮೀರಿ ನೀರನ್ನು ಹೀರಿದೆ? ದಂಡು ಹಲಗಲಿಯ ಮೇಲೆ ಹೇಗೆ ದಾಳಿ ನಡೆಸಿತು? ಭಗತ್ ಸಿಂಗನ ತಾಯಿಯ ಕಣ್ಣಿಂದ ಧಾರಾಕಾರವಾಗಿ ನೀರು ಸುರಿಯಲು ಕಾರಣವೇನು? ಬಾಳಿನಲ್ಲಿ ತೃಪ್ತಿ ದೊರಕಬೇಕಾದರೆ ಏನು ಮಾಡಬೇಕೆಂದು ವಿವೇಕಾನಂದರ ಅಭಿಪ್ರಾಯ? ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕ ಮಹಾದೇವಿಯ ವಚನದಲ್ಲಿ ಹೇಗೆ ವ್ಯಕ್ತಗೊಂಡಿದೆ? ಗುರುಪದೇಶವು ಯಾರಿಗೆ ಮೆಚ್ಚುಗೆ ಆಗುವುದಿಲ್ಲ? ಮುಂದಿನ ಮುಖ್ಯ ಪ್ರಶ್ನೆ, ಕೃತಿಕಾರರ ಪರಿಚಯ. ಒಂದು ಕೃತಿಕಾರ ಪರಿಚಯಕ್ಕೆ 3 ಅಂಕ, ಇನ್ನೊಂದಕ್ಕೆ 3 ಅಂಕ, ಒಟ್ಟು 6 ಅಂಕ. ದೇವನೂರು ಮಹಾದೇವ, ಕುವೆಂಪು. ಕಾಲ ಸ್ಥಳ ಬರೆದ್ರೆ 1 ಅಂಕ. ಕೃತಿಗಳು ಪ್ರಶಸ್ತಿಗಳನ್ನು ಬರೆದರೆ 1 ಅಂಕ. ವಾಕ್ಯ ರೂಪದಲ್ಲಿ ಬರೆದರೆ 1 ಅಂಕ, ಒಟ್ಟು 3 ಅಂಕ. ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಘನ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆಯಿರಿ. ಇದಕ್ಕೆ ನಿಗದಿಯಾದ ಅಂಕಗಳು 3. ಈ ರೀತಿ 3 ಸಾಲನ್ನು ಕೊಟ್ಟಿದ್ದರೆ ಇದು ಷಟ್ಪದಿ ಆಗಿರುತ್ತದೆ. ನಾವು ಆವಾಗ ಗುರು ಲಘುವನ್ನು ಹಾಕಿ ನೋಡಿದಾಗ 1ನೇ ಸಾಲಿನಲ್ಲಿ 20 ಮಾತ್ರೆಗಳು ಬಂದರೆ ಅದು ವಾರ್ಧಕ ಷಟ್ಪದಿ ಇರುತ್ತದೆ. 1ನೇ ಸಾಲಿನಲ್ಲಿ 20 ಮಾತ್ರೆ ಬಂದರೆ ವಾರ್ಧಕ ಷಟ್ಪದಿ ಇರುತ್ತೆ. ಆವಾಗ ನಾವು 5 ಮಾತ್ರೆಯ ಘನಗಳನ್ನು ಮಾಡಬೇಕು. ಕೊನೆಗೆ ಛಂದಸ್ಸಿನ ಹೆಸರನ್ನು ಬರೆದರೆ ನಮಗೆ 3 ಅಂಕಗಳು ಸಿಗುತ್ತವೆ. ಮುಂದಿನ ಮುಖ್ಯ ಪ್ರಶ್ನೆ, ಅಲಂಕಾರದ ಪ್ರಶ್ನೆ. ಇದಕ್ಕೆ 3 ಅಂಕಗಳು. ಭೀಮ ದುರ್ಯೋಧನರು ಮದಗಜಗಳಂತೆ ಹೋರಾಡಿದರು. ಅಂತೆ ಏನಾದರೂ ವಾಕ್ಯದಲ್ಲಿದ್ದರೆ ಅದು ಉಪಮಾಲಂಕಾರ. ಉಪಮಾಲಂಕಾರ ಅಲಂಕಾರದ ಹೆಸರನ್ನು ಬರೆದರೆ ನಿಮಗೆ 1 ಅಂಕ ಸಿಗುತ್ತೆ. ಉಪಮೇಯ, ಉಪಮಾನ, ಉಪಮಾವಾಚಕ, ಸಮಾನ ಧರ್ಮ, ಸಮನ್ವಯ ಈ ರೀತಿ ಬರೆದ್ರೆ 3 ಅಂಕಗಳು. ಮುಂದಿನ ಮುಖ್ಯ ಪ್ರಶ್ನೆ, ಗಾದೆ ವಿಸ್ತರಣೆ. 3 ಅಂಕಗಳು. 2 ಗಾದೆಯನ್ನು ಕೊಟ್ಟಿರುತ್ತಾರೆ. ಮನಸ್ಸಿದ್ದರೆ ಮಾರ್ಗ ಅಥವಾ ಮಾಡಿದ್ದನೋ ಮಹಾರಾಯ. ಗಾದೆಯ ಮಹತ್ವದೊಂದಿಗೆ ಗಾದೆಯ ವಿವರಣೆಯನ್ನು ಬರೀಬೇಕು. ಗಾದೆಯ ಮಹತ್ವಕ್ಕೆ ನಿಮಗೆ 1 ಅಂಕ ಸಿಗುತ್ತೆ. ಗಾದೆಗಳು ವೇದಗಳಿಗೆ ಸಮ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. ಗಾದೆಗಳು ಹಿರಿಯರ ಅನುಭವದ ನುಡಿಮುತ್ತುಗಳಾಗಿವೆ. ಕನ್ನಡದ ಹಲವಾರು ಗಾದೆಗಳಲ್ಲಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಗಾದೆ ಪ್ರಮುಖವಾಗಿದೆ ಎಂದು ಬರೆಯಬೇಕು. ಮುಂದಿನ ಮುಖ್ಯ ಪ್ರಶ್ನೆ, ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ. 6 ಪ್ರಶ್ನೆಗಳು, 18 ಅಂಕಗಳು. ಆಯ್ಕೆಯನ್ನು ಬರೆದರೆ 1 ಅಂಕ, ಸಂದರ್ಭ ಬರೆದರೆ 1 ಅಂಕ, ಸಾರಾಂಶವನ್ನು ಬರೆದರೆ 1 ಅಂಕ, ಒಟ್ಟು 1 ಸಂದರ್ಭಕ್ಕೆ 3 ಅಂಕ. 3 ಸಂದರ್ಭಗಳು ಗದ್ಯ ಭಾಗಗಳಿಂದ, ಇನ್ನು 3 ಸಂದರ್ಭಗಳು ಪದ್ಯ ಭಾಗದಿಂದ ಕೇಳಿರುತ್ತಾರೆ. ನಾನು ಮುಖ ಮೇಲಾಗಿ ಬಿದ್ದಿದ್ದೇನೆ. ಇದು ವ್ಯಾಘ್ರಗೀತೆ ಪಾಠದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಅವರ ಸಾಧನೆಯ ಕಿರೀಟಕ್ಕೆ ಮತ್ತೊಂದು ಗರಿಯನ್ನು ಸೇರಿಸಿತು. ಭಾಗ್ಯಶಿಲ್ಪಿಗಳು ಪಾಠದಿಂದ. ನಾನಾಕೆಯನ್ನು ಪರೀಕ್ಷಿಸುವೆ, ನೀವು ಬಿಸಿನೀರು ಸಿದ್ಧಪಡಿಸಿ.
ಯುದ್ಧ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ರೆಕ್ಕೆಯ ಬೀಸುತ್ತಾ ಚೇತನಗೊಳಿಸಿ. ಹಕ್ಕಿ ಹಾರುತ್ತಿದೆ ನೋಡಿದಿರ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಮರದೋಳ್ ಎನಗಜ್ಜ ಪೇಳಿಂ ಆವುದು ಗಜ್ಜಂ. ಇದು ಚಲಮನೆ ಮೆರೆಬೆಂ. ಎಂತೂ ನಾನಿಲಿಗರಪ್ಪರೆ ಮಾನಸರ್. ಇದು ಕೆಮ್ಮನೆ ಮೀಸೆ ಒತ್ತನೆ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಮುಂದಿನ ಮುಖ್ಯ ಪ್ರಶ್ನೆ, ಪದ್ಯಭಾಗವನ್ನು ಪೂರ್ಣಗೊಳಿಸಿ. ಮಾರಿಗೌತನವಾಯಿತು ನಾಳಿನ ಭಾರತವು, ಚತುರಂಗ ಬಲದಲ್ಲಿ ಕೌರವನ ಋಣ ಹಿಂಗೆ, ರಣದಲ್ಲಿ ಸುಬಟ ಕೋಟೆಯನ್ನು ತೀರಿಸಿಯೇ ಪತಿಯವಸರಕ್ಕೆ ಶರೀರವನ್ನು ನೂಕುವೆನು, ನಿನ್ನಯ ವೀರರೈವರ ನೋಯಿಸೆನು. ರಾಜೀವ ಸಕನಾನೆ. ಮುಂದಿನ ಪ್ರಶ್ನೆ, ಪದ್ಯಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಆಧರಿಸಿ ಸಾರಾಂಶ ಬರೆಯಿರಿ. ಇದಕ್ಕೆ 4 ಅಂಕಗಳು. ವೀರಲವ ಪದ್ಯದಿಂದ ಕೇಳಲಾಗಿದೆ. ಈ ಸಲ ನೀಲನಕಾಶ ಇರುವುದರಿಂದ ಸಂಕಲ್ಪಗೀತೆ, ಕೌರವೇಂದ್ರನ ಕೊಂದೆ ನೀನು, ವೀರಲವ ಈ 3 ಪದ್ಯಗಳಿಂದ ಕಂಠಪಾಠ ಪದ್ಯವನ್ನಾದರೂ ಕೇಳಬಹುದು, ಸಾರಾಂಶದ ಪ್ರಶ್ನೆಯನ್ನಾದರೂ ಕೇಳಬಹುದು, 8-10 ವಾಕ್ಯದ ಪ್ರಶ್ನೆಯನ್ನಾದರೂ ಕೇಳಬಹುದು. ಮುಂದಿನ ಮುಖ್ಯ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ 8 ಅಥವಾ 10 ವಾಕ್ಯಗಳಲ್ಲಿ ಉತ್ತರವನ್ನು ಬರೆಯಿರಿ. ಅದಕ್ಕೆ 2 ಪ್ರಶ್ನೆಗಳು, 8 ಅಂಕಗಳು. ವಿದ್ಯಾರ್ಥಿಗಳೇ, ಈ ಸಲ ನೀಲನಕ್ಷೆ ಇರುವುದರಿಂದ ಗದ್ಯ ಭಾಗದಿಂದ 8-10 ವಾಕ್ಯದ ಪ್ರಶ್ನೆಯನ್ನು ಅವರು ಶಬರಿ ಪಾಠದ ಮೇಲೆ ಕೇಳಬೇಕು. ಯಾಕಂದರೆ ಶಬರಿ ಪಾಠಕ್ಕೆ ನಿಗದಿಯಾದ ಅಂಕಗಳು 4. ಅಲ್ಲಿ ಬೇರೆ ಯಾವುದೇ ಪ್ರಶ್ನೆ ಬರುವುದಿಲ್ಲ, 8-10 ವಾಕ್ಯದ ಪ್ರಶ್ನೆಗಳೇ ಬರುತ್ತವೆ. ಶಬರಿಯ ಸಡಗರ ಸಂತೋಷ ಮೇಳದವರ ಹಾಡಿನಲ್ಲಿ ಹೇಗೆ ವರ್ಣಿತವಾಗಿದೆ? ರಾಮ ಲಕ್ಷ್ಮಣರು ಮತಂಗಾಶ್ರಮಕ್ಕೆ ಪ್ರವೇಶ ಮಾಡುವ ಮುನ್ನ ರಾಮ ಲಕ್ಷ್ಮಣರ ನಡುವೆ ನಡೆದ ಸಂಭಾಷಣೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ನಾವು ಯಾವ ಸಂಕಲ್ಪ ಕೈಗೊಳ್ಳಬೇಕೆಂದು ಕವಿ ಶಿವರುದ್ರಪ್ಪನವರ ಆಶಯ, ಅಥವಾ ಸಂಕಲ್ಪ ಮತ್ತು ಅನುಷ್ಠಾನದ ಕುರಿತು ಕವಿ ಶಿವರುದ್ರಪ್ಪನವರ ಅಭಿಪ್ರಾಯವನ್ನು ವಿವರಿಸಿ. ಮುಂದಿನ ಮುಖ್ಯ ಪ್ರಶ್ನೆ, ಪ್ಯಾರಾಗ್ರಾಫನ್ನು ಓದಿಕೊಂಡು ಕೊಟ್ಟಂಥ 2 ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಿರಿ. ಇದಕ್ಕೆ 4 ಅಂಕಗಳು ನಿಮಗೆ ಸಿಗುತ್ತವೆ. ಮುಂದಿನ ಮುಖ್ಯ ಪ್ರಶ್ನೆ, ಕೆಳಗಿನ ಯಾವುದಾದರೂ ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರವನ್ನು ಬರೆಯಿರಿ. ಇದಕ್ಕೆ ನಿಗದಿಯಾದ ಅಂಕಗಳು 5 ಅಂಕಗಳು. 44, ನಿಮ್ಮನ್ನು ಬಸವನ ಬಾಗೇವಾಡಿ ಸರ್ಕಾರಿ ಪ್ರೌಢಶಾಲೆಯ ಸಿದ್ದರಾಮ ಎಂದು ಭಾವಿಸಿಕೊಂಡು ರಸ್ತೆಗಳನ್ನು ಸರಿಪಡಿಸಿಕೊಡುವಂತೆ ಬಾಗಲಕೋಟೆಯ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಿಗೊಂದು ಮನವಿ ಪತ್ರವನ್ನು ಬರೆಯಿರಿ. ಇದು ವ್ಯಾವಹಾರಿಕ ಪತ್ರ ಆಗಿದೆ. ಇವರಿಂದ ಇವರಿಗೆ, ಮಾನ್ಯರೇ, ವಿಷಯ, ಆಮೇಲೆ ಪತ್ರದ ಒಡಲು, ಈ ಕಡೆ ದಿನಾಂಕ, ಸ್ಥಳ, ವಂದನೆಗಳೊಡನೆ ಆಮೇಲೆ ಬಲಭಾಗದಲ್ಲಿ ಇಂತಿ ತಮ್ಮ ವಿಶ್ವಾಸಿ ಸಿದ್ದರಾಮ, ಕೊನೆಗೆ ಹೊರವಿಳಾಸ ಅಂತ ಬರೆದು, ಹೊರವಿಳಾಸ ಕೊನೆಗೆ ಬರೀಲೇಬೇಕು ಕಂಪಲ್ಸರಿ. 2 ಬಾಕ್ಸ್ ಹಾಕಿಬಿಟ್ಟು ಒಂದು ಬಾಕ್ಸಲ್ಲಿ ಇವರಿಗೆ, ಇನ್ನೊಂದರಲ್ಲಿ ಇವರಿಂದ, ಅಲ್ಲಿ ನಾವು ಮೇಲ್ಗಡೆ ಬರುತ್ತಲ್ಲ ಅದನ್ನೇ ಇವರಿಗೆ ವಿಳಾಸವನ್ನು ಇಲ್ಲಿ ಬರೆದು, ಅಂದರೆ ಇವರಿಂದ ಇಲ್ಲಿ ಬರಿಬೇಕು. ಮುಂದಿನ ಪತ್ರ, ನಿಮ್ಮನ್ನು ತುಮಕೂರಿನ ಸರ್ಕಾರಿ ಪ್ರೌಢಶಾಲೆಯ ಶರಣ್ ಎಂದು ಭಾವಿಸಿಕೊಂಡು ಗೌರವನಹಳ್ಳಿಯಲ್ಲಿರುವ ನಿಮ್ಮ ತಂದೆ ಬಸವರಾಜರಿಗೆ ಶೈಕ್ಷಣಿಕ ಪ್ರವಾಸಕ್ಕೆ 2,000 ರೂಪಾಯಿಗಳನ್ನು ಕೋರಿ ಒಂದು ಪತ್ರವನ್ನು ಬರೆಯಿರಿ. ಇದು ಖಾಸಗಿ ಪತ್ರ. ಈ 2 ಪತ್ರಗಳಲ್ಲಿ ನೀವು ಯಾವುದು ಬೇಕಾದನ್ನು ಬರೀಬಹುದು.
ಖಾಸಗಿ ಪತ್ರವನ್ನಾದರೂ ಬರೆಯಬಹುದು, ವ್ಯಾವಹಾರಿಕ ಪತ್ರವನ್ನಾದರೂ ಬರೆಯಬಹುದು. ಖಾಸಗಿ ಪತ್ರ ಕ್ಷೇಮ, ಎಡಗಡೆ ಕ್ಷೇಮ, ಮಧ್ಯದಲ್ಲಿ ಶ್ರೀ, ಆಮೇಲೆ ಇಲ್ಲಿ ಇವರಿಂದ ಶರಣ್ 10ನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ತುಮಕೂರು. ಆಮೇಲೆ ತಂದೆಗೆ ಪತ್ರ ಬರೀಬೇಕಾದ್ರೆ ತೀರ್ಥರೂಪ ತಂದೆಯವರಿಗೆ ನಿಮ್ಮ ಮಗ ಮಾಡುವ ಶಿರಸಾಷ್ಟಾಂಗ ನಮಸ್ಕಾರಗಳು. ಈ ರೀತಿ ಪತ್ರದ ಒಡಲನ್ನು ಬರೆದು ಕೊನೆಗೆ ನಮಸ್ಕಾರಗಳೊಂದಿಗೆ ಇಂತಿ ನಿಮ್ಮ ಪ್ರೀತಿಯ ಮಗ. ಖಾಸಗಿ ಪತ್ರಕ್ಕೂ ಸಹಿತ ಹೊರವಿಳಾಸವನ್ನು ತಪ್ಪದೇ ಬರೆಯಬೇಕು. ಮುಂದಿನ ಮುಖ್ಯ ಪ್ರಶ್ನೆ, ಕೆಳಗಿನ ಯಾವುದಾದರೂ ಒಂದು ವಿಷಯಕ್ಕೆ 15 ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧವನ್ನು ಬರೆಯಿರಿ. 5 ಪ್ರಶ್ನೆ, 5 ಅಂಕಗಳು. ಸಾಮಾಜಿಕ ಪಿಡುಗುಗಳು ಅಥವಾ ಸ್ವಚ್ಛ ಭಾರತ ಅಭಿಯಾನ. ಪ್ರಬಂಧವನ್ನು ಪೀಠಿಕೆ, ವಿಷಯ ನಿರೂಪಣೆ, ಉಪಸಂಹಾರದೊಂದಿಗೆ ಈ ರೀತಿ ಹಂತಗಳಲ್ಲಿ ಬರೆದ ನಿಮಗೆ 5 ಅಂಕಗಳು ಸಿಗುತ್ತವೆ. ಆತ್ಮೀಯ ವಿದ್ಯಾರ್ಥಿಗಳೇ, ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಸಹಿತ ಶೇರ್ ಮಾಡಿಕೊಳ್ಳಿ. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.